ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಈ ಪಫ್ ಪೇಸ್ಟ್ರಿಯಿಂದ ರೋಸ್ದು ಪೈ ಅಂತನೋ ರೋಸ್ ಫ್ಲವರ್ದು ಪೇಸ್ಟ್ರಿ ಅಂತನೋ ಏನೋ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಪಫ್ ಪೇಸ್ಟ್ರಿದು ಈ ಥರ ಸ್ಕ್ವೇರ್ಸ್ ಬೇಕು. ಈ ಥರ ಸ್ಕ್ವೇರ್ಸು ರೂಮ್ ಟೆಂಪ್ರೇಚರ್ಗೆ ಬರೋಕ್ಕೆ ಇಟ್ಟಿದ್ದೀನಿ. ಅದು ಇಟ್ಟಿದ್ದು ಇವಾಗ ಏನು ಅಂದರೆ ಇದು ಕಟ್ ಮಾಡಬೇಕು. ಈ ಥರ ಬೇಕು ನಮಗಷ್ಟೇ. ಈ ಥರ ಎರಡಕ್ಕಾಗತ್ತಿದು. ಒಂದು ಸ್ಲೈಸ್ ಒಂದು ಸ್ಕ್ವೇರ್ ಫುಲ್ ಸ್ಕ್ವೇರಲ್ಲಿ ಒಂದು ಫ್ಲವರ್ಗಾಗತ್ತೆ. ಸೊ ನಾನು ಎರಡು ಮಾಡ್ತಾ ಇರೋದ್ರಿಂದ ಎರಡು ತೊಗೊಂಡಿದ್ದೀನಿ. ಥರ ಹಾಫ್ ಮಾಡಬೇಕು. ಕಟ್ ಮಾಡಿ ಎತ್ತಿ ಬಾಕ್ಸಲ್ಲಿ ಇಡ್ತಾಯಿದ್ದೀನಿ, ಡ್ರೈ ಆಗಬಾರ್ದು ಅಂತ. ಮುಚ್ಚಳ ಹಾಕಿಟ್ಟಿದ್ದೀನಿ. ಬೇರೆ ಏನು ಬೇಕು ಅಂದರೆ ಒಂದು ಆ್ಯಪಲ್ಲು ಮತ್ತು ಮೋಸ್ಟ್ಲಿ ಒಂದೋ ಎರಡೋ ಬೇಕಾಗ್ಬೋದು. ನಾನು ಎರಡು ಕಟ್ ಮಾಡ್ತೀನಿ. ಆಮೇಲೆ ಬೇಕಾಗೋದು ಜಾಮು. ಈ ಥರ ಇಡೋಕ್ಕೆ ಸಿಲಿಕಾನ್ದು ಕಪ್ಸ್ ಥರ. ಆಮೇಲೆ ಇದು ಆ್ಯಪಲ್ನ ಸ್ವಲ್ಪ ಬಾಯ್ಲ್ ಮಾಡಬೇಕು, ಯಾಕಂದರೆ ಅದು ಫೋಲ್ಡ್ ಮಾಡಿದಾಗ ಅದು ನೀಟಾಗಿ ಬರೋಕ್ಕೆ. ನೀರು ಹಾಕಿ ಕುದಿಯೋಕ್ಕೆ ಇಡ್ತೀನಿ. ಅಷ್ಟರಲ್ಲಿ ಆ್ಯಪಲ್ ಕಟ್ಟಾಗಿರುತ್ತೆ. ಇವಾಗ ಆ್ಯಪಲ್ ಕಟ್ ಮಾಡಬೇಕು. ನನಗೆ ನನ್ನ ಮಗಳಿಗೆ ಇಬ್ಬರಿಗೇ, ಯಾಕಂದರೆ ನಮ್ಮ ಹಸ್ಬೆಂಡ್ ಔಟ್ ಆಫ್ ಟೌನು, ನನ್ನ ಮಗ ಕಾಲೇಜಲ್ಲಿದ್ದಾನೆ. ತಿನ್ನಾಗಿ ಹೆಚ್ಚಬೇಕು. ಈ ಥರ ಈಗ ಇದನ್ನು ನೀರಲ್ಲಿ ಹಾಕ್ತೀನಿ, ಯಾಕಂದ್ರೆ ಬ್ಲ್ಯಾಕ್ ಆಗಬಾರ್ದು ಅಂತ. ಆಯಿತು. ಇದನ್ನು ಮತ್ತೆ ನೀರಿಗೆ ಹಾಕ್ತಾಯಿದ್ದೀನಿ. ಮೋಸ್ಟ್ಲಿ ಒಂದೇ ಸಾಕಾಗ್ಬೋದು ಅಂದ್ಕೊಂಡಿದ್ದೀನಿ, ಇಲ್ಲಾಂದರೆ ಇನ್ನೊಂದು ಮಾಡ್ತೀನಿ. ಇವಾಗ ಜಾಮ್ನ ಇದಕ್ಕೆ ಹಾಕಿ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಲೈಟಾಗಿ ಮೆಲ್ಟ್ ಮಾಡ್ಕೋಬೇಕು. ಚೂರು ನೀರು ಹಾಕ್ಕೊಂಡು, ಇಷ್ಟೇ ನೀರು ಹಾಕಿರೋದು. ಸ್ವಲ್ಪ ಒಂದು 30 ಸೆಕೆಂಡ್ಸ್ ಮೈಕ್ರೋವೇವ್ ಮಾಡ್ಕೊತೀನಿ. ಥರ ಮೆಲ್ಟ್ ಆಗುತ್ತೆ. ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು
ಎತ್ತಿ ಇಟ್ಕೋಬೇಕು. ಇವಾಗ ಆ್ಯಪಲ್ ಕುಕ್ ಆಗಿದೆಯಾ ಚೆಕ್ ಮಾಡ್ತೀನಿ. ಕಲರ್ ಹೋಗಬಾರ್ದು, ಬಟ್ ಸಾಫ್ಟ್ ಆಗಬೇಕು, ಆ ಥರ ನೋಡ್ಕೋಬೇಕಷ್ಟೇ. ಈ ಥರ ಫೋಲ್ಡ್ ಮಾಡಿದ್ರೆ ಬ್ರೇಕ್ ಆಗಬಾರ್ದು, ನೀಟಾಗಿ ಫೋಲ್ಡ್ ಆಗಬೇಕು. ಕಲರು ಇಲ್ಲಿ ಇರೋದು ಎಡ್ಜ್ ಇದೆಯಲ್ವ ಅದು ಹೋಗಬಾರ್ದು. ಆಫ್ ಮಾಡ್ತೀನಿ ಈಗ, ಸ್ವಲ್ಪ ತಣ್ಣಗಾಗಲಿ ಅಂತ. ಕೈಯಲ್ಲಿ ಹ್ಯಾಂಡಲ್ ಮಾಡೋಷ್ಟು ಸ್ವಲ್ಪ ತಣ್ಣಗಾಗಬೇಕು. ಅದು ತಣ್ಣಗಾದ್ಮೇಲೆ ಬೇರೆಲ್ಲ ಜೋಡಿಸ್ಕೋಬೇಕು. ಓವನ್ನ 325 ಡಿಗ್ರಿಗೆ 45 ಮಿನಿಟ್ಸಿಗೆ ಹೀಟ್ ಆಗೋಕ್ಕೆ ಇಟ್ಟಿದ್ದೀನಿ. ಇವಾಗ ಇದನ್ನು ಜೋಡಿಸೋಣ. ಸ್ವಲ್ಪ ಕೂಲ್ ಡೌನ್ ಆಗಿದೆ, ಜಾಸ್ತಿ ಅಲ್ಲ, ಇನ್ನು ಹೋಗಿ ಸ್ವಲ್ಪ ಹೋಗ್ತಾ ಇದೆ. ತೋರಿಸ್ತೀನಿ. ಈ ಥರ ಜೋಡಿಸ್ಕೋಬೇಕು. ಸ್ಟಿಕ್ ಮಾಡ್ಕೋಬೇಕಿದೆ, ಲಾಂಗ್ ಬೇಕು ಅದಕ್ಕೆ. ಇವಾಗ ಜಾಮ್ನ ಹಾಕೋಬೇಕು ಹೀಗೆ. ಈಗ ಇದನ್ನು ಇಟ್ಕೊತ ಹೋಗಬೇಕು. ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ಮಡಚಬೇಕು. ಈ ಥರ ಇರುತ್ತೆ, ಇದರಲ್ಲಿ ಹಾಕಬೇಕೀಗ. ಈ ಥರ ಹಾಕಬೇಕು. ಈಗ ಸೆಕೆಂಡ್ ಒನ್ ಮಾಡೋಣ. ಅದು ಹೀಟಪ್ ಆಗಿದೆ ಇವಾಗ ಓವನು. ಸೊ ಇವಾಗ ಇದನ್ನು ಹಾಕಬೇಕು. ಇಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕು, ಈಗ ಅಂಟ್ಕೊಳ್ಳಿ ಅಂತ. ನಿಮ್ಮ ಹತ್ರ ಲಾಂಗ್ ಇದ್ದರೆ ಲಾಂಗೇ ಹಾಕ್ಬೋದು. ಇವಾಗ ಜಾಮ್ ಹಾಕಬೇಕು. ಇದು ಹಚ್ಚಿದಾಯಿತು. ಇವಾಗ ಆ್ಯಪಲ್ಸ್ ಎಲ್ಲ ಜೋಡಿಸ್ತಾ ಹೋಗೋಣ.
ಒಂದರಲ್ಲೇ ಎರಡಕ್ಕೂ ಆಯಿತು. ಸೊ ನಿಮ್ದು ಎಷ್ಟಿದೆ ಅಂತ ನೋಡಿಬಿಟ್ಟು ನೀವು ಆ್ಯಪಲ್ನ ಕಟ್ ಮಾಡ್ಕೋಬೋದು. ಇವಾಗ ಇದನ್ನು ರೋಲ್ ಮಾಡಬೇಕು. ಫಸ್ಟ್ ಫೋಲ್ಡ್ ಮಾಡಬೇಕು, ಹಿಂಗೆ ಫೋಲ್ಡ್ ಮಾಡಿ ಆಮೇಲೆ ರೋಲ್ ಮಾಡಬೇಕು. ಆಯಿತು. ಈಗ ಎಲ್ಲ ಮಧ್ಯದಲ್ಲಿ ಹಿಂಗೆ ತಳ್ಳಿ, ಸ್ವಲ್ಪ ಸೆಂಟ್ರಿಗೆ ಬರಲಿ ಅಂತ. ಇವಾಗ ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಒಳಗಡೆ ತಳ್ಳಿಬಿಟ್ಟು ಇದನ್ನ ಇಲ್ಲಿಗೆ ಜಾಯಿನ್ ಮಾಡಿ, ಏನೇನು ಮಿಕ್ಕಿ ಇದೆಯೋ ಇವಾಗ ಜಾಮ್ನು ಅದನ್ನೆಲ್ಲ ಟಾಪಲ್ಲಿ ಹಾಕ್ಬಿಡ್ಬೋದು. ಆಯಿತು. ಇವಾಗ ಇದನ್ನು ಬೇಕ್ ಮಾಡೋಕ್ಕೆ ಇಡಬೇಕು. ಇವಾಗ ಬೇಕ್ ಮಾಡೋಕ್ಕೆ ತೊಗೊಂಡು ಹೋಗ್ತಾಯಿದ್ದೀನಿ. ಬೇಕ್ ಮಾಡೋಕ್ಕೆ ಇಟ್ಟೆ. 36 ಮಿನಿಟ್ಸ್ ಇದೆ. ಅದು 325 ಡಿಗ್ರಿಗೆ ಇಟ್ಟಿದ್ದೀನಿ. 36 ಮಿನಿಟ್ಸ್ಗೆ ಬಾಗಿಲಾಕಿ 36 ಮಿನಿಟ್ಸ್ ಆದಮೇಲೆ ಬಂದು ಚೆಕ್ ಮಾಡ್ತೇನೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಓಕೆ, ಬಾಯ್. ಎಂಜಾಯ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ. ಓಕೆ, ಬಾಯ್. ಚೆನ್ನಾಗಿತ್ತ ಇದು?